ನಮಸ್ತೆ ಎಲ್ರಿಗೂ. ನಾನಿವತ್ತು ಪಲಾವ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಒಬ್ಬೊಬ್ರು ಒಂದೊಂಥರ ಪಲಾವ್ ಮಾಡ್ಕೋತಾರೆ. ಈ ರೀತಿ ಪಲಾವ್ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮಮ್ಮ ಮಾಡೋ ಪಲಾವು. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಪಲಾವ್. ನನಗೆ ಈ ಪಲಾವ್ ಸ್ಪೆಷಲಿ ತುಂಬ ಇಷ್ಟ. ನಾನು ಅಷ್ಟೇ ಥರ ಮಾಡಿಕೊಂಡು ಈ ಥರ ಬರಲ್ಲ ನಂಗೆ ಪಲಾವು. ಅವರಿಗೆಲ್ಲ ಮಸಾಲ ಐಟಮ್ಸ್ನ ರೆಡಿ ಮಾಡಿಟ್ಟಿದ್ದಾರೆ. ನಾನು ಒಂದೊಂದೇ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇಲ್ಲಿ ಮಿಕ್ಸಿಗೆ 1 ಇಂಚಷ್ಟು ಶುಂಠಿ, ಒಂದು 7-8 ಎಸ್ಲಷ್ಟು ಬೆಳ್ಳುಳ್ಳಿ, ಒಂದು 5-6 ಮೆಣಸಿನ್ಕಾಳು, ಒಂದು 7-8 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಆಮೇಲೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪು, ಖಾರಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಸ್ವಲ್ಪ ಕಾಯಿ ತುರಿ ಕೊನೆಯಲ್ಲಿ. ಇದು ತುಂಬ ಮಸಾಲ ಇರಲ್ಲ, ತುಂಬ ಮೈಲ್ಡಾಗಿರುತ್ತೆ. ಬೇರೆ ಏನೂ ಹಾಕಲ್ಲ, ಇಷ್ಟೇ ಮಸಾಲ ಇದಕ್ಕೆ. ತುಂಬ ಮೈಲ್ಡು, ತುಂಬ ಹೆವಿ ಮಸಾಲ, ತಿಂದಮೇಲೆ ಹೆವಿ ಅನಿಸೋದು ಆ ಥರ ಏನೂ ಆಗೋಲ್ಲ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಈಗ ಕಾಯಿ ತುರಿ ಹಾಕ್ತಾಯಿದ್ದಾರೆ. ಇದನ್ನು ನುಣ್ಣಗೆ ಮಿಕ್ಸಿನಲ್ಲಿ ರುಬ್ಕೋಬೇಕು. ಈಗ ಸಮ್ಮರ್ ಹಾಲಿಡೇ ಶುರುವಾಗಿದೆ, ರಜಾ ಶುರುವಾಗಿದೆ. ನಾನು ಈಗ ರಜಕ್ಕೆ ಅಂತ ಅಮ್ಮನ ಮನೆಗೆ ಬಂದಿದ್ದೀನಿ. ಅಮ್ಮನ ಮನೇಲಿದ್ದರೆ ಹೇಳೋದು ಮಾಡೋದು ಎಲ್ಲ ಲೇಟು. ನಾನು ಎದ್ದೊಳೋದ್ರೊಳಗೆ ನಮ್ಮಮ್ಮ ಎಲ್ಲ ತರಕಾರಿ ಹೆಚ್ಚಿ ಪಲಾವ್ಗೆಲ್ಲ ರೆಡಿ ಮಾಡಿಟ್ಟಿದ್ರು. ಈಗ ಅವರಿಲ್ಲಿ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಈರುಳ್ಳಿ, ಟೊಮೊಟೊ ಎಲ್ಲದನ್ನೂ ಹೆಚ್ಚಿಟ್ಟಿದ್ದಾರೆ. ಈ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ತಿದ್ದಾರೆ. ಅವ್ರಿಗೆ ನಾನಿಲ್ಲಿ ವೀಡಿಯೋ ಮಾಡ್ತಿರೋದೇ ಅವ್ರಿಗೆ ಕನ್ಫ್ಯೂಷನು, ಏನು ಹಾಕಬೇಕು, ಹೆಂಗೆ ಮಾಡಬೇಕು ಅರ್ಥನೇ ಆಗ್ತಿಲ್ಲ. ನಿಧಾನಕ್ಕೆ ಹಾಕು, ಸ್ವಲ್ಪ ಸ್ಲೋ ಹಾಕು, ವೀಡಿಯೋ ಮಾಡ್ತೀನಿ ಅಂತೆಲ್ಲ ಹೇಳಿದ್ರೆ ಅವ್ರಿಗೆ ಒಂಥರ ಕನ್ಫ್ಯೂಷನ್ನು. ಅದರಲ್ಲೂ ಪಾಪ ಏನೋ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ತರಕಾರಿ ಹಾಕ್ಕೊಂಡು ಈರುಳ್ಳಿ ಟೊಮೊಟೊನೂ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊತಾ ಇದ್ದಾರೆ. ಆಮೇಲೆ ನೆನೆಸಿರೋ ಬಟಾಣಿನೂ ಹಾಕ್ಕೊಂಡ್ರು. ಪಲಾವ್ ಅಂದಮೇಲೆ ಇದಿಷ್ಟು ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಬಟಾಣಿ, ಗೆಡ್ಡೆಕೋಸು, ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಕೊಂಡು ಹಾಕಲೇಬೇಕು. ಹಾಕಿದ್ದನ್ನು ನೀಟಾಗಿ ಬಾಡಿಸ್ತಾ ಇದ್ದಾರೆ. ಇಲ್ಲಿ ಇದೆಲ್ಲ ನೀಟಾಗಿ ಸ್ವಲ್ಪ ಕಂದದ ಮೇಲೆ ಮಸಾಲ ಹಾಕ್ಕೋಬೇಕು. ಇಲ್ಲಿ ನಾನು ಮಿಕ್ಸಿ ಮಾಡಿ ಕೊಟ್ಟೆ. ನೀಟಾಗಿ ಮಿಕ್ಸಿ ಈ ರೀತಿ ಫೈನ್ ಪೇಸ್ಟಾಗಿ ನೀಟಾಗಿ ಮಿಕ್ಸಿ ಮಾಡ್ಕೊಂಡು ಇಟ್ಕೋಬೇಕು. ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ನೋಡಿ, ನಾನಾದರೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ತೀನಿ. ಇಲ್ಲ ನಮ್ಮಮ್ಮ ಮಾಡ್ತಿರೋದ್ರಿಂದ ಎಣ್ಣೆ ನೀಟಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಎಣ್ಣೆ, ಅವರೆಲ್ಲ ಅಂದರೆ ಎಣ್ಣೆ ಎಲ್ಲ ಜಾಸ್ತಿ. ನಾವೆಲ್ಲ ಹೆಲ್ತ್ ಕಾನ್ಷಿಯಸ್ಸು ಅನ್ನೋದಕ್ಕಿಂತ ಜಾಸ್ತಿ ಏನೋ ಒಟ್ಟು ಎಣ್ಣೆ ಕಮ್ಮಿ ಹಾಕಿ ಮಾಡೋದು. ಇದೆಲ್ಲ ನೀಟಾಗಿ ಕಂದದ ಮೇಲೆ ಮಸಾಲ ಹಾಕ್ಕೋಬೇಕು. ಈ ಪಲಾವ್ ಅನ್ನೋದು ಹೇಗೆ ಅಂದರೆ ಬೆಳಗ್ಗೆ ತಿಂಡಿಗೂ ಮಾಡ್ಕೋಬೋದು, ರಾತ್ರಿನೂ ಮಾಡ್ಕೋಬೋದು. ಆಮೇಲೆ ನೈಟು ಎಲ್ಲ ಖಾಲಿಯಾಗಿದೆ, ಫ್ರೆಶ್ಶಾಗಿ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂದರೆ ಬಿಸಿ ಬಿಸಿ ಪಲಾವ್ ಒಳ್ಳೆ ಫ್ಲೇವರು, ಚೆನ್ನಾಗೂ ಅನಿಸುತ್ತೆ. ಇಲ್ಲೆಲ್ಲ ಕಂದದ ಮೇಲೆ ಮಿಕ್ಸಿ ಮಾಡಿರೋ ಮಸಾಲಾನ ಹಾಕ್ಕೋತಾ ಇದೆ. ಈ ಮಿಕ್ಸಿ ಮಾಡಿರೋ ಮಸಾಲಾನ ಸ್ವಲ್ಪ ಎಣ್ಣೆ ಅಂದರೆ ಏನು ಕಂದಿರೋ ತರಕಾರಿ ಜೊತೆಗೆ ಒಂದು 1 ನಿಮಿಷದಷ್ಟು ಫ್ರೈ ಮಾಡ್ಕೋತಾರೆ. ಅಂದರೆ ಎಣ್ಣೆನಲ್ಲೇ ಈ ಮಸಾಲಾನ ಚೆನ್ನಾಗಿ ಫ್ರೈ ಮಾಡ್ಕೊತಾರೆ. ಆಮೇಲೆ ಉಪ್ಪು ಹುಳಿ ಎಲ್ಲ ಹಾಕ್ಕೋತಾ ಬರ್ತಾರೆ. ಈಗ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದೆಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ನಮ್ಮಮ್ಮ ಈಗ ಉಪ್ಪು ಹಾಕಿದ್ರು. ಆಮೇಲೆ ಕೊನೆಯಲ್ಲಿ ಇದಕ್ಕೇ ನಿಂಬೆಹಣ್ಣು ಹಾಕ್ಕೋತಾರೆ. ಅಕ್ಕಿ ಹಾಕೋಕ್ಕಿಂತ ಮುಂಚೆನೇ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೋತಾರೆ. ಈ ಪಲಾವ್ ಹೇಗೆ ಅಂದರೆ ಬೆಳಗ್ಗೆ ತಿಂಡಿಗೂ ಮಾಡ್ಕೋಬೋದು, ಅಥವಾ ಏನಾದರೂ ಪಾಯಸ ಆ ಥರ ಏನಾದರೂ ಮಾಡಿಕೊಂಡ್ರೆ ಮಧ್ಯಾಹ್ನಕ್ಕೆ ಅದಕ್ಕೆ ಸೈಡ್ ಡಿಶ್ಶಾಗೂ ಮಾಡ್ಕೋಬೋದು. ಇಲ್ಲ ರಾತ್ರಿ ಎಲ್ಲ ಅಡುಗೆ ಖಾಲಿ ಆಗಿದೆ ಅಂದರೆ ಫ್ರೆಶ್ಶಾಗಿ ಬಿಸಿ ಬಿಸಿ ಪಲಾವ್ ಮಾಡ್ಕೊಂಡು ತಿಂತಾಯಿದ್ರೆ ಅದು ಸೂಪರಾಗಿರುತ್ತೆ. ಈ ರೈಸ್ ಐಟಮ್ಸ್ ಒಂಥರ ಯಾವಾಗ ಮಾಡಿಕೊಂಡ್ರೂ ನಡೆದೋಗ್ಬಿಡುತ್ತೆ. ಇದು ಎಲ್ಲ ಫ್ರೈ ಆದಮೇಲೆ ನೀಟಾಗಿ ನಿಂಬೆಹಣ್ಣು ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಈಗ ಎಲ್ಲ ಹಾಕಿದ್ಮೇಲೆ ಕೊನೆಯಲ್ಲಿ ಆ ತೊಳೆದಿಟ್ಟಿರೋ ಅಕ್ಕಿನ ಅದಕ್ಕೆ ಹಾಕ್ಕೋತಾ ಇದ್ದಾರೆ. ಹಾಕಿಬಿಟ್ಟು ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕ್ಕೋತಾರೆ. ಅಂದರೆ ಜಾಸ್ತಿ ಮಿಕ್ಸ್ ಮಾಡಲ್ಲ, ಅಕ್ಕಿ ಹೊಡೆಯುತ್ತೆ ಅಂತೇಳಿ ಒಂದು ರೌಂಡ್ ಜಸ್ಟ್ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಕೊನೆಯಲ್ಲಿ ನೀರು ಹಾಕ್ತಾರೆ. ಇವ್ರು ನೀರು ಹಾಕ್ಬೇಕಾರೆ ಏನೂ ಅಳಿಲಿಲ್ಲ, ಏನಿಲ್ಲ, ಕಣ್ಣಳ್ತೇನಲ್ಲೇ ನೀರು ಹಾಕಿದ್ರು. ಸರಿ ಹೋಗುತ್ತೆ ಹಾಕು ನಂಗೆ ಗೊತ್ತು ಅಂತಂದರು. ನಾವಾದರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಗೆಲ್ಲ ನೀಟಾಗಿ ನೋಡಿ ಮಾಡಿ ಹಾಕ್ತೀವಿ. ಅವ್ರು ಏನಿಲ್ಲ, ಕಣ್ಣು ಕೈ ಅಡುಗೆ ಕೂತ್ಬಿಟ್ಟಿದೆ ಅನಿಸುತ್ತೆ. ನೀಟಾಗಿ ಕಣ್ಣಲ್ಲೇ ಅಷ್ಟು ಪಲಾವ್ ಮಾಡಲಿ, ಚಿತ್ರಾನ್ನಕ್ಕಾಗಲಿ, ಅನ್ನ ಮಾಡೋದಾಗಲಿ ಕಣ್ಣಳ್ತೇನಲ್ಲೇ ನೀರು ಹಾಕ್ಬಿಡ್ತಾರೆ. ಅದು ಎಷ್ಟು ಕರೆಕ್ಟಾಗಿ ಬಂದಿರುತ್ತೆ ಅಂದರೆ ನಾನು ಹಿಂಗೆಲ್ಲ ಮಾಡಿಬಿಟ್ರೆ ನಿಜ ಮೋಸ್ಟ್ಲಿ ಮೆತ್ತಗಾಗ್ಬೋದು ಏನೋ. ನಾನಂತೂ ಅಳತೆ ಮಾಡೇ ಹಾಕೋದು. ಅವ್ರು ನೀರೆಲ್ಲ ಹಾಕಿಬಿಟ್ಟು ನೀಟಾಗಿ ಮುಚ್ಚಿಟ್ರು ಕುಕ್ಕರ್ನ. ಈಗ ಕುಕ್ಕರ್ ಕೂಗಿ ಪ್ರೆಷರ್ ಎಲ್ಲ ಬಿಟ್ಟಿದೆ. ನನಗೆ ಕುಕ್ಕರ್ ತೆಗ್ದೆ, ನಾನೇ ತೆಗೆದು ನೋಡಿದೆ ಫಸ್ಟು ಹೆಂಗಾಗಿದೆ ಅಂಥೇಳಿ. ಪಲಾವ್ ಮಾತ್ರ ಉಡುಡಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು. ತುಂಬ ಮಸಾಲ ಸ್ಪೈಸಿ ಆ ಥರ ಏನೂ ಇರಲಿಲ್ಲ. ರೆಗ್ಯುಲರಾಗಿ ಮಾಡೋಕ್ಕಿಂತ ಸ್ವಲ್ಪ ಜಾಸ್ತಿನೇ ಮಾಡಿದರು. ಮನೆಯಲ್ಲಿ ನಾವೆಲ್ಲ ಇದ್ವಲ್ಲ, ಹಾಗಾಗಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ರೀತಿ ಪಲಾವ್ನ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಡಿಫ್ರೆಂಟ್ ಟೈಪ್ ಆಫ್ ಪಲಾವ್ ಮಾಡ್ತಾರೆ. ಈ ರೀತಿ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಮಸಾಲ ಆ ಥರ ಏನೂ ಇರೋಲ್ಲ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ.